ವಿಡಿಯೋ ಹೊರಗಡೆ ಹೋಗಿ ಯಾರೆಲ್ಲ ಕೆಲಸ ಮಾಡಿಕೊಂಡು ಮನೆಯಲ್ಲೂ ಕೆಲಸ ಮಾಡೋರಿಗೆ, ಸೊ ವುಮೆನ್ಸ್ಗೋಸ್ಕರ. ಸೊ ಪ್ರತಿಯೊಬ್ಬರು ಹೊರಗಡೆ ಹೋಗಿ ಕೆಲಸ ಮಾಡಿಕೊಂಡು ಬರೋ ಹುಡುಗಿರಾಗಲಿ ಇಲ್ಲ ಅಮ್ಮಂದ್ರಾಗಲಿ ಮನೇಲಿ ಕೆಲಸ ಮಾಡಲ್ಲ ಅನ್ನೋರಿಗೆ ಈ ವಿಡಿಯೋ ಅಂತಲೇ ಹೇಳ್ತೀನಿ. ಹೌದು, ಸೊ ಐ ಆಮ್ ಆಲ್ಸೋ ಮೇಕಪ್ ಆರ್ಟಿಸ್ಟ್. ನಾನು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದು ಮನೇಲೂ ಕೂಡ ನನ್ನ ಕೈಯಾರೆ ನಾನು ಅಡುಗೆ ಮಾಡಿ ನನ್ನ ಹಸ್ಬೆಂಡ್ಗಾಗಲಿ ನಮ್ಮ ಪಾಪುಗಾಗಲಿ ಆ್ಯಂಡ್ ಅಮ್ಮ ಕೂಡ ಮನೇಲಿದ್ದಾರೆ ಅವ್ರಿಗೂ ಕೂಡ ಬಡಿಸ್ತೀನಿ. ಸೊ ನನಗೆ ಅಡುಗೆ ಮಾಡೋದಕ್ಕಿಂತ ಮುಂಚೆ ಕಿಚನ್ ಅಂತೂ ತುಂಬಾ ಕ್ಲೀನಾಗಿರಬೇಕು. ಸೊ ಫಸ್ಟ್ ಥಿಂಗ್ ನಾನು ಮಾಡೋದು ಕಿಚನ್ ಕ್ಲೀನಿಂಗ್ ವರ್ಕ್. ಸೊ ಮಿಡಲಲ್ಲಿ ನನ್ನ ಮಗ ತುಂಬ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಸೊ ಹೀಗಾಗಿ 2 ಅವರ್ಸಲ್ಲಿ ಆಗೋ ಒಂದು ಕೆಲಸ 3 ಅವರ್ಸ್ ತಗೊಳುತ್ತೆ ಸಮ್ಟೈಮ್ಸು. ಆ್ಯಂಡ್ ಕಿಚನ್ ತುಂಬಾ ಕ್ಲೀನಾಗಿದ್ದರೆ ಅಡುಗೆನೂ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಒಂದು ಪಾಲಿಸಿ. ಸೊ ಫಸ್ಟ್ ಕಿಚನ್ ಕ್ಲೀನ್ ಮಾಡಿಕೊಂಡು ಫೈನಲಿ ನನ್ನ ಕಿಚನ್ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ಆ್ಯಂಡ್ ಇವತ್ತು ನಾನು ನೈಟ್ ಡಿನ್ನರ್ಗೆ ಚಪಾತಿ ಆ್ಯಂಡ್ ಪಲ್ಯ ಮಾಡ್ತಾಯಿದ್ದೀನಿ ಆ್ಯಂಡ್ ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಪಲ್ಯ. ಸೊ ನಾನು ಪ್ರತಿದಿನ ಚಪಾತಿ ಆ್ಯಂಡ್ ಪಲ್ಯನೇ ನೈಟ್ ಡಿನ್ನರ್ಗೆ ಮಾಡೋದು. ಸೊ ಡಿಫ್ರೆಂಟ್ ವೆಜಿಟೇಬಲ್ ಕರೀಸ್ ಆಗಿರ್ಬೋದು, ಪಲ್ಯಸ್ ಆಗಿರ್ಬೋದು ಇರುತ್ತೆ. ಎಷ್ಟೇ ಸುಸ್ತಾಗಿದ್ದರೂ ಮನೇಲಿ ಬಂದು ಅಡುಗೆ ಮಾಡಿಕೊಂಡು ತಿನ್ನೋದ್ರಲ್ಲಿ ಇರೋ ಸುಖನೇ ಬೇರೆ. ಆ್ಯಂಡ್ ನಾನು ಯಾವಾಗಲೂ ಹೋಟೆಲ್ ಫುಡ್ನ ಪ್ರಿಫರ್ ಮಾಡೋದೇ ಇಲ್ಲ, ಬಿಕಾಸ್ ಪಾಪು ಇರೋದ್ರಿಂದ. ಆ್ಯಂಡ್ ಫ್ರೆಶ್ ಆಗಿ ಮನೇಲೇ ಮಾಡಿ ನಾನೇ ಬಡಿಸ್ತೀನಿ. ಆ್ಯಂಡ್ ಮನೆಯಲ್ಲಿ ಮಾಡಿಕೊಂಡು ತಿನ್ನೋದ್ರಲ್ಲಿ ಆರೋಗ್ಯನೂ ಇರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಚಪಾತಿ ಆ್ಯಂಡ್ ಪಲ್ಯ ರೆಡಿ ಟು ಈಟ್. ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಸೊ ಮಚ್. ಬೈ ಬೈ.